ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಅದರಲ್ಲೂ ಕೂಡ 4,000 ಈ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ 17ನೇ ಕಂತು ಈಗ 16, 15, 14ನೇ ಕಂತರ ಒಂದೇ ಸರಿಗೆ ಎಲ್ಲರಿಗೂ ಜಮಾ ಆಗ್ತಾ ಹೋಗಲೇ ಇಲ್ಲ. ಒಂದು ಹೆಚ್ಚು ಕಡಿಮೆ 55ರಿಂದ 60% ಜನರಿಗೆ ಹಣ ಜಮಾ ಆಗಿಬಿಟ್ಟು ಇನ್ನು ಉಳಿದಿರ್ತಕ್ಕಂಥ ಫಲಾನುಭವಿಗಳಿಗೆ ಅಲ್ಲೇ ಹೋಲ್ಡ್ ಆಗಿ ಸ್ಟಾಪ್ ಆಗಿತ್ತು, ಓಕೆನಾ. ಅದರಲ್ಲೂ ಕೂಡ ಈ ಒಂದು ಜಿಲ್ಲೆಗಳಿಗೆ ಕೊಡಗು ಇರ್ಬೋದು, ಮೈಸೂರು, ಮಂಡ್ಯ, ಹಾಸನ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಜಿಲ್ಲೆಗಳಿಗೆ ಈಗಾಗಲೇ ಹಣ ಸ್ಥಗಿತಗೊಂಡಿತ್ತು. ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. 100 ಪ್ರೂಫ್ಗಳು ಬಂದಿದೆ. ಅದರಲ್ಲೂ ಕೂಡ ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ 16ನೇ ಕಂತು ಕೂಡ ಬಂದಿರಲಿಲ್ಲ. 16 ಮತ್ತು 17ನೇ ಕಂತಿನ ಹಣ ಒಂದೇ ದಿನದಲ್ಲಿ ಜಮಾ ಆಗಿದೆ. ಖಂಡಿತವಾಗಲೂ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ ಏನಾದರೂ ಮುಂದಿನ ದಿನಗಳಲ್ಲಿ 17ನೇ ಕಂತು ಇವಾಗ ಏನಾದರೂ ಬರಲೇ ಇಲ್ಲ, ಇವಾಗ ಇನ್ನೂ ಒಂದು ವಾರ ಹೋದರೂ ಬರಲಿಲ್ಲ ಅಂದರೆ, ನಿಮ್ಮ ಕಡೆಯಿಂದ ಏನೂ ಬದಲಾವಣೆ ಮಾಡಿಲ್ಲ, ಚೇಂಜಸ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಯಾಕೆ ಅಂದರೆ 18ನೇ ಕಂತು ಬರುವಂಥ ಸಮಯದಲ್ಲಿ ನಿಮಗೆ ಈ 17 ಮತ್ತು 18 ಒಟ್ಟಿಗೆ 4,000 ರೂಪಾಯಿ ಜಮಾ ಆಗುತ್ತೆ, ಓಕೆನಾ. ಒಟ್ಟಿಗೆ ಅಂದರೆ ನಿಮಗೆ 4,000 ರೂಪಾಯಿ ಅಂತಲೇ ಜಮಾ ತೋರಿಸಲ್ಲ. ನಿಮಗೆ ಬೆಳಗ್ಗೆ 2,000 ಜಮಾ ಆಗೋದು, ಮತ್ತು ನೆಕ್ಸ್ಟ್ ಡೇ ಜಮಾ ಆಗೋದು, ಅಥವಾ ಸಂಜೆ ಈವ್ನಿಂಗ್ 2,000 ರೂಪಾಯಿ ಜಮಾ ಆಗೋದು, ಈ ರೀತಿ ಆಗುತ್ತೆ. ಪ್ರೋಸೆಸ್ ಅಂತೂ ಕಂಪ್ಲೀಟ್ ಆಗಲೇಬೇಕು. ನಿಮ್ಮ ಡೇಟಾ ಏನಿರುತ್ತೆ, ನಿಮ್ಗೆ ಎಷ್ಟು ಕಂತು ಬಂದಿದೆ, ಯಾವಾಗ ಅರ್ಜಿ ಹಾಕಿದ್ರಿ, ಎಷ್ಟು ಕಂತು ಜಮಾ ಆಗಿದೆ, ಇನ್ನು ಉಳಿದಿದ್ದು ಎಷ್ಟು ಕಂತು ಕೊಡಬೇಕು, ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ಟೆ ನಿಮಗೆ ಜಮಾ ಮಾಡುವಂಥ ಪ್ರೊಸೀಜರ್ ಅವಾಗಿಂದನೂ ಕೂಡ ನಡ್ಕೊಂಡು ಬಂದಿದೆ. ಹಾಗಾಗಿ ನಿಮಗೆ 16, 17, 18 ಮೂರೂ ಕಂತು ಬಂದಿಲ್ಲ ಅಂದರೆ ಖಂಡಿತವಾಗ್ಲೂ 6,000 ರೂಪಾಯಿ ಜಮಾ ಮಾಡ್ತಾರೆ, ಯಾವುದೇ ಡೌಟ್ ಇಲ್ಲ. ಯಾಕೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಒಂದು ಕಂತು ಬರದೇ ಇರೋರಿಗೆ ಅವ್ರ ಅಪ್ಲಿಕೇಶನ್ ಹಾಕಿರುವಂಥ ರೆಕಾರ್ಡನ್ನು ಇಟ್ಕೊಂಡು ಅವರಿಗೆ ಒಟ್ಟಿಗೆ 10 ಕಂತು ಅಂದರೆ 20,000 ರೂಪಾಯಿ ಕೂಡ ಜಮಾ ಆಗಿರೋದಂಥದ್ದು ಇದೆ, ಓಕೆನಾ. ಹಾಗಾಗಿ ಖಂಡಿತವಾಗ್ಲೂ ನಿಮ್ಮ ಡೇಟಾ ಬೇಸ್ ಇದ್ದೇ ಇರುತ್ತೆ ಸರ್ಕಾರದ ಬಳಿ. ನಿಮ್ಗೇನು ಬಾಕಿ ಕಂತುಗಳು ಬರಬೇಕಾಗಿತ್ತು ಬಂದೇ ಬರುತ್ತೆ. ನಿಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಇಲ್ಲ, ಎಲ್ಲವೂ ಕೂಡ ಸರಿ ಇದೆ ಸರ್, ನಾವೇನು ಮಿಸ್ಟೇಕ್ ಮಾಡಿಲ್ಲ ಅಂದರೆ, ಮಿಸ್ಟೇಕ್ ಅನ್ನೋದಕ್ಕಿಂತ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದಾಗಲಿ, ಆಧಾರ್ ಸೀಡಿಂಗ್ ಬದಲಾವಣೆ ಮಾಡೋದಾಗಲಿ, ಈ ರೀತಿ ಏನಾದರೂ ಮಾಡಿದ್ರೆ ಮಾತ್ರ ಡಿಲೇ ಆಗುತ್ತೆ. ಬಿಟ್ಟರೆ ಇಲ್ಲ ಅಂದರೆ ಖಂಡಿತವಾಗ್ಲೂ ಸರ್ಕಾರದಿಂದನೇ ಮಿಸ್ಟೇಕ್ ಆಗಿದ್ದರೆ ನಿಮಗೆ ಬಾಕಿ ಕಂತುಗಳು ಡೆಫಿನೆಟ್ಲಿ ಬರುತ್ತೆ. ಮಿಸ್ಟೇಕ್ ಅಂದರೆ ಸರ್ಕಾರದಿಂದನೇ ಟೆಕ್ನಿಕಲ್ ಇಶ್ಯೂಯಿಂದ ಹಣ ಬಿಡುಗಡೆ ಲೇಟ್ ಆಗಿದ್ದು ನಿಮಗೇನಾದರೂ ಡಿಲೇ ಆದರೆ ಒಟ್ಟಿಗೆ ಕಂತುಗಳನ್ನು ಸೇರಿಸಿ ಜಮಾ ಮಾಡ್ತಾರೆ, ಯಾವುದೇ ಡೌಟ್ ಇಲ್ಲ, ಓಕೆನಾ. ಈಗ ನಾನು ಹೇಳಕೊಟ್ಟಿರೋದು ಯಾಕೆ ಹೇಳಕೊಟ್ಟಿದ್ದೀನಿ ಅಂದರೆ, ಕೆಲವೊಬ್ಬೊಬ್ಬರಿಗೆ 16ನೇ ಕಂತೇ ಬಂದಿರಲಿಲ್ಲ, ಅಂಥವರಿಗೆ 16, 17 ಈಗ ಜಮಾ ಆಗ್ತಾಯಿದೆ. 2 ಕಂತು ಒಟ್ಟಿಗೆ ಜಮಾ ಆಗಿದೆ ಅಂಥೇಳಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನಮಗೂ ಕೂಡ ಕೆಲವು ಫಲಾನುಭವಿಗಳು ಕಳಿಸಿದ್ದಾರೆ, 2 ಕಂತು ಜಮಾ ಆಗಿದೆ ಸರ್ ಅಂಥೇಳಿ. ಅದರಲ್ಲೂ ಕೊಡಗು, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗ್ತಾ ಇದೆ. ನೀವು ಕೇಳ್ಬೋದು, ಇಲ್ಲ ಸರ್ ನಾನು ಹಾವೇರಿ ಡಿಸ್ಟಿಕ್ಕು, ಉತ್ತರ ಕನ್ನಡ ಜಿಲ್ಲೆ, ನಮಗೂ ಕೂಡ ಬಂದಿಲ್ಲ ಅಂತ. ಹೌದು, ಎಲ್ಲ ಜಿಲ್ಲೆಯಲ್ಲೂ 100% ಜಮಾ ಆಗಿಲ್ಲ, 95, 80 ಈ ರೀತಿ ಜಮಾ ಆಗ್ತಾ ಇರುತ್ತೆ. ನಿಮಗೂ ಕೂಡ 17ನೇ ಕಂತು ಇನ್ನೊಂದು 2-3 ದಿನದಲ್ಲಿ ಜಮಾ ಆಗುತ್ತೆ, ವೆಯ್ಟ್ ಮಾಡಿ, ಓಕೆನಾ. 18ನೇ ಕಂತು ಬಗ್ಗೆ ಈಗ ಆಲ್ರೆಡಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ವೆಯ್ಟ್ ಮಾಡಿ ನೋಡೋಣ. ಹತ್ತಿರ ಬಂದಾಗ